ಒಳಗೆ ಬಂದು ಬರೀ ನಿಂಬು ಸೋಡಾ ಕುಡಿಯೋದಾಗಿದೆ. ನಿಂಬು ಸೋಡಾ ಕುಡಿಯೋದಾಗಿದೆ. ಇವ್ರು ಹೇಳ್ತಾ ಇದ್ದಾರೆ ಮೊಬೈಲ್ಸ್ ಎಲ್ಲ ಒಳಗಡೆ ಅಲೋ ಇರಲ್ಲ ಅಂತ. ನಾವು ಅಕ್ಷರಧಾಮ ಅನ್ನೋ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹೋಗಿ ನೋಡಿದ್ರೆ ಅಲ್ಲಿ ತುಂಬ ವೆರೈಟಿ ಬ್ರೇಕ್ಫಾಸ್ಟ್ ಇಟ್ಟಿದ್ರು. ಸೀರಿಯಸ್ಲಿ ಅಲ್ಲಿಂದ ನೋಡ್ತಾ ಇದ್ದೀನಿ, ಇದು ಕಮ್ಮಿನೇ ಆಗಿಲ್ಲ. ಎಷ್ಟು ದೂರ ಇದೆ ಟ್ರಾಫಿಕ್. ವರ್ಕ್ ಫ್ರಮ್ ಟೆಂಪಲ್. ನಾವು ಟೆಂಪಲ್ ಮುಂದೆ ಇದ್ದೀವಿ. ನನ್ನ ಮೈಕ್ ಒಪ್ಸೋ ವರ್ಕ್ ಆಗ್ತಾ ಇದೆ ಅಂತ ಒಂದು ದೊಡ್ಡ ಮುದ್ಕ, ಅದಕ್ಕೆ ಆ ಅಂಕಲ್ ಬಿಡ್ತೀನಿ ಅಂದ್ರೆ ಆಟೋದಲ್ಲಿ ಹೋಗ್ತಾ ಇದೆ. ಲೋಟಸ್ ಟೆಂಪಲ್ ಇದು ಒನ್ ಆಫ್ ದ ಫೇಮಸ್ ಟೆಂಪಲ್ ಅಂತಾನೆ ಹೇಳ್ಬೋದು. ನಾವು ಹರಿದ್ವಾರ ರಿಷಿಕೇಶ್ ನೋಡಬೇಕು ಅಂತ ರಿಷಿಕೇಶ್ಗೆ ಹೋದ್ವಿ. ಏನಾಯಿತು, ಸೊ ನಾವು ಊಟ ಮಾಡಿ ಮತ್ತೆ ಇಂಡಿಯಾ ಗೇಟ್ ನೋಡೋಕ್ಕೆ ಅಂತ ಹೋದ್ವಿ. ನಾವು ಇಲ್ಲಿ ತನಕ ಬಂದಿದ್ದೀವಿ. ಬಂಜಿ ಜಂಪಿಂಗ್ ಮಿಸ್ ಮಾಡೋಕ್ಕಾಗುತ್ತಾ ಅಂತ ನಾನು ನನ್ನ ತಮ್ಮ ಬಂಜಿ ಜಂಪಿಂಗ್ ಮಾಡೋಕ್ಕೆ ಹೋದ್ವಿ. ಸೊ ತಾಜ್ ಮಹಲ್, ಐ ವಾಸ್ ಸೋ ಎಕ್ಸೈಟೆಡ್. ಬೋಟಿಂಗ್ ಹೋದೆ. ನಾನು ನಮ್ಮ ಅಮ್ಮನ ಜೊತೆ ಜಿಪ್ ಲೈನಿಂಗ್ ಹೋದೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಲ್ಸಮ್ ವಂಡರ್ಸ್. ಸೊ ನೀವು ನನ್ನ ಚಾನಲ್ಗೆ ಏನಾದರೂ ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇದ್ದರೆ, ನನ್ನ ಹೆಸರು ಮಮತಾ. ನನ್ನ ಎಲ್ಲ ವೀಡಿಯೋಸ್ ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವ ನೋಟಿಫಿಕೇಷನ್ಸು ನೀವು ಮಿಸ್ ಮಾಡ್ಕೊಳೋದಿಲ್ಲ. ಸೊ ಐ ಮೇಕ್ ಅ ವೀಡಿಯೋಸ್ ಆನ್ ಫುಡ್, ಲೈಫ್ ಸ್ಟೈಲ್, ಟ್ರಾವೆಲ್, ಫಿಟ್ನೆಸ್, ಪಾಸಿಟಿವಿಟಿ, ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ವೀಡಿಯೋಸ್. ಸೊ ಈ ಎಲ್ಲ ವೀಡಿಯೋಸ್ ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವ ನೋಟಿಫಿಕೇಷನ್ಸು ನೀವು ಮಿಸ್ ಮಾಡ್ಕೊಳೋದಿಲ್ಲ. ಸೊ ಟುಡೇ ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ, ಆಲ್ರೆಡಿ ಡೆಲ್ಲಿಲಿದ್ದೀವಿ. ಸೊ ಟುಡೇ ಈಸ್ ಅ ಡೇ 2 ಆಫ್ ಡೆಲ್ಲಿ ಡೈರೀಸ್ ಅಂತಲೇ ಹೇಳ್ಬೋದು. ಸೊ ಏನೇನಾಗುತ್ತೆ, ನಾವೆಲ್ಲ ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀವಿ ಅದೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಟ್ ವಿಲ್ ಬಿ ರಿಯಲಿ ವೆರಿ ಫನ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇದು ಡೇ 2 ವ್ಲಾಗ್ ಆಗಿತ್ತು. ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೋಗಿ ನೋಡಿದರೆ ಅಲ್ಲಿ ತುಂಬ ವೆರೈಟಿ ಬ್ರೇಕ್ಫಾಸ್ಟ್ ಇಟ್ಟಿದ್ರು. ಬಟ್ ನಮ್ಮ ಬ್ಯಾಂಗ್ಳೂರಲ್ಲಿ ಸಿಗೋವಂಥ ಇಡ್ಲಿ ಮಾತ್ರ ಎಲ್ಲೂ ಸಿಗಲ್ಲ ಕಣ್ರಿ. ನನಗೇನೋ ಅದೇ ಫೀಲ್ ಆಯಿತು. ಅದಾದಮೇಲೆ ನಾವು ಕಾರ್ ಹೊತ್ಕೊಂಡು ಪ್ಲೇಸಸ್ ಎಲ್ಲ ನೋಡೋಕ್ಕೆ ಹೊರಟ್ವಿ. ಸೊ ಈಗ ನಾವು ಅಕ್ಷರಧಾಮ ಅನ್ನೋ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು, ಎಲ್ಲ ಒಂಥರ ಬಿಲ್ಡಿಂಗ್ಸೇ ಒಂಥರ ತುಂಬ ಚೆನ್ನಾಗಿದೆ. ಇಲ್ಲಿ ಡೆಲ್ಲಿಲಿ ಒಂಥರ ಹಳೆ ಕಾಲದ ವೈಬ್ಸ್ ಕೊಡುತ್ತೆ. ಆ್ಯಂಡ್ ಸಿ ಯು ಎಟ್ ದ ಟೆಂಪಲ್. ಬೆಂಗಳೂರಲ್ಲಿ ಮಾತ್ರ ಟ್ರಾಫಿಕ್ಕು ಅಂತ ಅಂದ್ಕೊಂಡಿದ್ದೆ, ನೋಡಿದರೆ ಡೆಲ್ಲಿಯಲ್ಲೂ 1 ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ ಇದೆ. ನೋಡ್ಬೋದು ನೀವು ಎಷ್ಟು ಟ್ರಾಫಿಕ್ ಇದೆ ಅಂತ. ಸೀರಿಯಸ್ಲಿ ಅಲ್ಲಿಂದ ನೋಡ್ತಾ ಇದ್ದೀನಿ, ಇದು ಕಮ್ಮಿನೇ ಆಗಿಲ್ಲ. ಎಷ್ಟು ದೂರ ಇದೆ ಟ್ರಾಫಿಕ್. ಓಕೆ, ಇವಾಗ ನಾವು ಟೆಂಪಲ್ ಮುಂದೆ ಇದ್ದೀವಿ. ನನ್ನ ಮೈಕ್ ಒಪ್ಸೋ ವರ್ಕ್ ಆಗ್ತಾ ಇದೆ ಅಂತ 10 ಗಂಟೆಗೆ ಎಂಟ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ವೇಟ್ ಮಾಡ್ತಿದ್ದೀವಿ. ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ, ಇದೇ ಟೆಂಪಲ್ಲು. ಸೊ ಇಲ್ಲಿ ಹಾಕಿದ್ದಾರೆ 10 ಗಂಟೆಗೆ ಅಂತ. ನಮ್ಮಮ್ಮ ಇಲ್ಲಿ ನಿಂತಿದ್ದಾರೆ ರೆಡಿಯಾಗಿ. ಬಿಸಿಲು ಅಂದರೆ ಬಿಸಿಲು. ಸೊ ನಾವು ಒಳಗೆ ಹೋಗೋಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಓಕೆ, ನೀವಿಲ್ಲಿ ನೋಡ್ಬೋದು ಟೆಂಪಲ್ಲು.
ಅದೇ ಟೆಂಪಲ್ಲು. ಬಟ್ ಇವ್ರು ಹೇಳ್ತಾ ಇದ್ದಾರೆ ಮೊಬೈಲ್ಸ್ ಎಲ್ಲ ಒಳಗಡೆ ಅಲೋ ಇರಲ್ಲ ಅಂತ. ಮೊಬೈಲ್ಸ್ ಒಳಗಡೆ ಅಲೋ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಎಲ್ಲದನ್ನು ಶೂಟ್ ಮಾಡ್ಬೋದಿತ್ತು. ಬಟ್ ಇವಾಗ ಮೊಬೈಲ್ಸ್ ಅಲೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಏನು ಮಾಡ್ತಾರೋ ಅಂತ. प्रिय दर्शनार्थियों, स्वामीनारायण अक्षरधाम में आपका हार्दिक स्वागत है। अक्षरधाम में किसी में ವರ್ಕ್ ಫ್ರಮ್ ಟೆಂಪಲ್ ಅಂದರೆ ಏನು? ಓಕೆ, ಇವಾಗ ಟೆಂಪಲ್ಗೆ ಹೋಗಿ ಬಂದ್ವಿ. ಟೆಂಪಲ್ ಏನೋ ಚೆನ್ನಾಗಿತ್ತು, ಬಟ್ ತುಂಬ ಅಂದರೆ ತುಂಬ ಬಿಸಿಲಿತ್ತು. ತುಂಬ ಅಂದರೆ ತುಂಬ ಟಯರ್ಡ್ ಆಗ್ತಾಯಿದೆ. ಇವಾಗ ನೆಕ್ಸ್ಟ್ ಪ್ಲೇಸಿಗೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಒಳಗಡೆ ಮೊಬೈಲ್ಸ್ ಅಲೋ ಇರಲಿಲ್ಲ, ಸೊ ಹಂಗಾಗಿ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಪ್ಲೇಸ್ ಯಾವುದಪ್ಪಿ? ಸೊ ನೆಕ್ಸ್ಟ್ ಪ್ಲೇಸ್ ಡೆಸ್ಟಿನೇಷನಲ್ಲಿ ಮೊಬೈಲ್ಸ್ ಅಲೋ ಇರುತ್ತೋ ಇಲ್ಲ ಗೊತ್ತಿಲ್ಲ, ಹೋಗಾದ್ಮೇಲೆ ಗೊತ್ತಾಗುತ್ತೆ. ಸೊ ಲೆಟ್ ಸಿ. ಸೊ ಇವಾಗ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಇವನ್ ದೊಡ್ಡ ಮುದ್ಕ, ಅದಕ್ಕೆ ಆ ಅಂಕಲ್ ಬಿಡ್ತೀನಿ ಅಂದ್ರೆ ಆಟೋದಲ್ಲಿ ಹೋಗ್ತಾ ಇರೋದು. ನಡಿಬೋದಿತ್ತಲ್ಲ, ಇಲ್ಲೇ ಇರೋದು ಎಂಟ್ರೆನ್ಸ್. ಇಷ್ಟನಾ? ಸೊ ಇಲ್ಲೊಂದು ಟೋಂಬಿದೆ. ಇವಾಗ ನಾವು ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ಅಮ್ಮಂಗೆ ಸುಸ್ತಾಗಿ ಕೂತ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಈಗ ನಾವು ಹೋಗ್ತಿರೋ ಪ್ಲೇಸ್ ಬಂದುಬಿಟ್ಟು ಹುಮಾಯೂನ್ ಟೋಂಬ್ ಅಂತ. ಇದು ಎಂಟ್ರೆನ್ಸಿಂದನೇ ಸ್ವಲ್ಪ ದೂರ ನಡಿಬೇಕಿತ್ತು. ಬಿಸಿಲು ಮಾತ್ರ ತುಂಬ ಅಂದರೆ ತುಂಬ ಇತ್ತು. ಸೊ ಹಂಗಾಗಿ ನಾವು ಜ್ಯೂಸ್ ಕುಡ್ಕೊಂಡು ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಪ್ಲೇಸ್ ಆದಮೇಲೆ ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಲೋಟಸ್ ಟೆಂಪಲ್. ಇದು ಒನ್ ಆಫ್ ದ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು. ಒಳಗಡೆ ಹೋಗಾದ್ಮೇಲೆ ತುಂಬ ಅಂದರೆ ತುಂಬ ಕೂಲಾಗಿತ್ತು. ಆಚೆಗೆ ನೋಡೋಕ್ಕೂ ಒಳಗಡೆ ನೋಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ಎಕ್ಸಾಕ್ಟ್ಲಿ ಲೈಕ್ ಚರ್ಚಲ್ಲಿ ಹೇಗೆ ಪ್ರೇಯರ್ ಮಾಡಬೇಕಾದ್ರೆ ಬೆಂಚೆಲ್ಲ ಹಾಕಿರ್ತಾರೋ ಆ ಥರ. ಆಮೇಲೆ ಎಲ್ಲರೂ ಸೈಲೆಂಟಾಗಿದ್ದರು. ಇದಾದಮೇಲೆ ನಾವು ಹೋಗಿದ್ದು ಕುತುಬ್ ಮಿನಾರ್ ಹತ್ರ. ಸೊ ಇದು ಹೇಳಬೇಕಾ, ನಾವು ಚಿಕ್ಕವರಿದ್ದಾಗಿಂದನೇ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಓದ್ಕೊಂಡು ಹೋಗಿದ್ದು. ಸೊ ದ್ಯಾಟ್ ವಾಸ್ ಆಲ್ಸೋ ಗುಡ್. ಬಟ್ ನಾವು ಮಧ್ಯದಲ್ಲೆಲ್ಲ ಟಯರ್ಡ್ ಫೀಲ್ ಆಗ್ತಾಯಿದ್ದಕ್ಕೆ ಜ್ಯೂಸ್ ಕುಟ್ಕೊಂಡು ಕೊನೆಗೆ ಮಧ್ಯಾಹ್ನ ಆಯಿತು. ಸೊ ನಾವು ಊಟ ಮಾಡಿ ಮತ್ತೆ ಇಂಡಿಯಾ ಗೇಟ್ ನೋಡೋಕ್ಕೆ ಅಂತ ಹೋದ್ವಿ. ಇಂಡಿಯಾ ಗೇಟ್ ವಾಸ್ ಆಲ್ಸೋ ವೆರಿ ವೆರಿ ಗುಡ್ ಅಂತಲೇ ಹೇಳ್ಬೋದು. ನಾವು ಹೋಗಿದ್ದ ಟೈಮಲ್ಲಿ ಆ ಸನ್ಸೆಟ್ ವ್ಯೂ ಮಾತ್ರ ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಇದಾದಮೇಲೆ ನಾವು ಹೋಗಿ ನಮ್ಮ ರೂಮಲ್ಲಿ ರೆಸ್ಟ್ ತೊಗೊಂಡು ತಿರ್ಗಾ ಬೆಳಗ್ಗೆ 5:30ಗೆ ನಮಗೆ ಒಂದೇ ಭಾರತ್ ಟ್ರೈನ್ ಇತ್ತು ಆಗ್ರಾಗೆ ಹೋಗೋಕ್ಕೆ ಅಂತ. ಸೊ 5:30ಗೆ ಎಷ್ಟು ಬೆಳಕಾಗಿತ್ತು ನೋಡಿ. ಸೊ ನಾವು ಮುಂಚೆನೇ ಟ್ರೈನ್ ನನ್ನ ತಮ್ಮ ಬುಕ್ ಮಾಡಿದ್ರಿಂದ ನಾವು ಆಗ್ರಾಗೆ ಟ್ರೈನಲ್ಲೇ ಹೋದ್ವಿ, ಒಂದೇ ಭಾರತ್.
ಸೊ ನಾವು ಟ್ರೈನಲ್ಲಿ ಹೋಗಿ ಅಲ್ಲಿ ರೀಚ್ ಆಗಾದ್ಮೇಲೆ ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿ ಆಗ್ರಾ ನೋಡೋಕ್ಕೆ ಅಂತ ಹೋದ್ವಿ. ಸೊ ನಾನು ಅಲ್ಲಿ ಡ್ರೆಸ್ ಚೇಂಜ್ ಮಾಡಬೇಕಾಯ್ತು, ಬಿಕಾಸ್ ಫೋಟೋಶೂಟ್ಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಬೇರೆ ಡ್ರೆಸ್ ಹಾಕ್ಕೊಂಡೆ. ಸೊ ದಿಸ್ ವಾಸ್ ದ ಮೇನ್ ಎಂಟ್ರಿ ಪಾಯಿಂಟ್. ನಾವು ನಮ್ಮ ಲಗೇಜಸ್ನೆಲ್ಲ ಇಟ್ಟು ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. This was the main entry point for the Taj Mahal. I was so excited because for the first time Taj Mahal ನೋಡಕ್ಕೆ ಹೋಗ್ತಾ ಇದ್ದೀನಿ ಅಂತ ತುಂಬ ಖುಷಿಯಾಗಿತ್ತು. ಸೊ ಇದು ಒನ್ ಆಫ್ ದ ಫೋರ್ಟ್, ಅಲ್ಲಿ ಇದ್ದಂಥ ಫೋರ್ಟು. ಇದಾದಮೇಲೆ ನಾವು ಹೋದ್ವಿ ರೆಡ್ ಫೋರ್ಟಿಗೆ, ವಿಚ್ ವಾಸ್ ಇನ್ ಡೆಲ್ಲಿ. ಅದಾದಮೇಲೆ ನಾವು ನಮ್ಮ ರೂಮಿಗೆ ವಾಪಸ್ ಬಂದು ಡಿನ್ನರ್ನ ಆರ್ಡ್ರ್ ಮಾಡಿದ್ವಿ. ರೂಮಲ್ಲೇ ನಾವು ನಮ್ಮ ಡಿನ್ನರ್ನ ಮಾಡಿ ಮತ್ತು ನಾವು ಚೆಕ್ಔಟ್ ಆಗಿ ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ಬಸ್ ಸ್ಟ್ಯಾಂಡಿಗೆ ಹೋಗಿ ಇಟ್ ವಾಸ್ time for us to go to Rishikesh. ಸೊ ನಾವು ಹರಿದ್ವಾರ ರಿಷಿಕೇಶ್ ನೋಡಬೇಕು ಅಂತ ರಿಷಿಕೇಶ್ಗೆ ಹೋದ್ವಿ. ಅಲ್ಲಿ ದಿಸ್ ವಾಸ್ ಅ ವ್ಯೂ ಪಾಯಿಂಟ್, ನಮ್ಮ ರೂಮಿಂದ ಕಾಣಿಸ್ತಾ ಇದ್ದಿದ್ದು. ಹರಿದ್ವಾರ ಋಷಿಕೇಶ ಮಾಡಕ್ಕೆ ಬಂದು ಬರೀ ನಿಂಬು ಸೋಡಾ ಕುಡಿಯೋದಾಗಿದೆ. ನಿಂಬು ಸೋಡಾ ಕುಡಿಯೋದಾಗಿದೆ. ಬಿಸಿಲು ಮಾತ್ರ ಭಯಾನಕ, ತಡ್ಕೊಳಕ್ಕೆ ಆಗ್ತಿಲ್ಲ ಬಿಸಿಲು. ಸೊ ಇದಾದಮೇಲೆ ನಾವು ಹೋಗಿದ್ದು ಬಂಜಿ ಜಂಪಿಂಗ್. ಸೊ ರಿಷಿಕೇಶಿಗೆ ಹೋಗಿದ್ರೆ ಬಂಜಿ ಜಂಪಿಂಗ್ ನಾವು ಮಿಸ್ ಮಾಡೋಕ್ಕಾಗತ್ತಾ? ಸೊ ದೇರ್ ಆರ್ ಸೋ ಮೆನಿ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ರಿಷಿಕೇಶಲ್ಲಿ. ಸೊ ನಾವು ಇಲ್ಲಿ ತನಕ ಬಂದಿದ್ದೀವಿ, ಬಂಜಿ ಜಂಪಿಂಗ್ ಮಿಸ್ ಮಾಡೋಕ್ಕಾಗುತ್ತಾ ಅಂತ ನಾನು ನನ್ನ ತಮ್ಮ ಬಂಜಿ ಜಂಪಿಂಗ್ ಮಾಡೋಕ್ಕೆ ಹೋದ್ವಿ. ಸೊ ಫಸ್ಟ್ ವಾಸ್ ಹಿಸ್ ಟರ್ನ್. ಅವನು, ನೀವು ಆಲ್ರೆಡಿ ನಂದು ನೋಡಿರ್ತೀರ ಶಾರ್ಟ್ಸಲ್ಲಿ ಬಂಜಿ ಜಂಪಿಂಗು. ಸೊ ಅವನು ಈ ಥರ ಬಂಜಿ ಜಂಪಿಂಗ್ ಮಾಡಿದ್ದು. ಸೊ ಹಿಸ್ ಬಂಜಿ ಜಂಪಿಂಗ್ ವಾಸ್ ರಿಯಲಿ ವೆರಿ ಗುಡ್. ಇದಾದಮೇಲೆ ನಾನು ನಮ್ಮಮ್ಮನ ಜೊತೆ ಜಿಪ್ ಲೈನಿಂಗ್ ಹೋದೆ, ಬಿಕಾಸ್ ದಿಸ್ ವಾಸ್ ದ ಸೇಫೆಸ್ಟ್ ಜಿಪ್ ಲೈನ್ ಅಮ್ಮಂಗೆ ಅಂತ ಹೇಳಿದರು. ಅದಾದಮೇಲೆ ನಾನು ನನ್ನ ತಮ್ಮ ರಿವರ್ ರಾಫ್ಟಿಂಗ್ಗೆ ಅಂತ ಹೋದ್ವಿ. ಸೊ ರಿವರ್ ರಾಫ್ಟಿಂಗ್ ವಿಡಿಯೋನೂ ಆಲ್ರೆಡಿ ನೀವು ನೋಡಿರ್ತೀರ ಒಂದು ಶಾರ್ಟಲ್ಲಿ. Keep paddle. Keep paddle. Come on. Let's go. Forward paddle. Come on.
ಸೊ ದಿಸ್ ವಾಸ್ ದ ಮೇನ್ ವ್ಯೂ ಪಾಯಿಂಟ್. ನಮ್ಮ ರೂಮಿಂದ ಈ ಥರ ಕಾಣಿಸ್ತಾ ಇತ್ತು. ಆ್ಯಂಡ್ ನೇಚರ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿತ್ತು. ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಇದಾದಮೇಲೆ ನಮ್ಮಮ್ಮ ಹೇಳಿದರು ಬೋಟಿಂಗ್ ಹೋಗೋಣ ಅಂತ. ನಾನು ನಮ್ಮಮ್ಮನ ಜೊತೆ ಬೋಟಿಂಗ್ ಹೋದೆ. ಇದು ಮೇನ್ ರಿಷಿಕೇಶ್ ಬ್ರಿಡ್ಜ್. ಈ ಬ್ರಿಡ್ಜಿಂದ ಆ ಬ್ರಿಡ್ಜಿಗೆ ಆ ಎಂಡ್ ಪಾಯಿಂಟ್ಗೆ ಹೋದರೆ ನಾವು ಟೆಂಪಲ್ಗೆ ರೀಚ್ ಆಗ್ತೀವಿ. ಸೊ ಅಲ್ಲಿಂದ ನಾವು ಟೆಂಪಲ್ಗೆ ಹೋಗ್ಬೋದಿತ್ತು. ಇದಾದಮೇಲೆ ನಾವು ಇಟ್ ವಾಸ್ ಟೈಮ್ ಫಾರ್ ಅಸ್ ಟು ಗೋ ಬ್ಯಾಕ್. ನಮ್ಮದು ನೈಟ್ ಬಸ್ ಇದ್ದಿದ್ದರಿಂದ ನಾವು ವಾಪಸ್ ಡೆಲ್ಲಿಗೆ ಹೋಗಿ ಅಲ್ಲಿಂದ ನಮ್ಮದು ಫ್ಲೈಟ್ ಇತ್ತು ಬ್ಯಾಂಗ್ಳೂರ್ಗೆ. ಸೊ ನಾವು ವಾಪಸ್ ಫ್ಲೈಟಲ್ಲಿ ಬ್ಯಾಂಗ್ಳೂರ್ಗೆ ಬಂದ್ವಿ. ದಿಸ್ ವಾಸ್ ಅಬೌಟ್ ದಿಸ್ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟಾಟಾ, ಬೈ.